ನಮಸ್ಕಾರ ಬಂಧುಗಳೇ. ಕರ್ನಾಟಕದ ಇತಿಹಾಸದಲ್ಲಿ ಅದರಲ್ಲೂ ಕೂಡ ಪಶುಪಾಲಕರ ಇತಿಹಾಸದ ಮಹತ್ತರವಾದ ದೈವ ಎಂದರೆ ಅವನು ಬೀರಪ್ಪ. ಈ ಬೀರಪ್ಪನ ಇತಿಹಾಸಕ್ಕೆ ನಾನು ಇವತ್ತು ನಿಂತಿರೋ ಜಾಗ ಏನಿದೆ ಇದು ಶಿರಡೋಣ. ಬೀರಪ್ಪನು ಐಕ್ಯ ಆಗಿರುವಂತಹ ಈ ಜಾಗದಿಂದ ನಾನು ಇವಾಗ ಮಾತನಾಡ್ತಿದ್ದೇನೆ. ಈ ಜಾಗದಲ್ಲಿ ಬೀರಪ್ಪನವರು ಬಂದು ಐಕ್ಯ ಆಗೋಕ್ಕಿಂತ ಮುಂಚೆ ತನ್ನ ಶಿಷ್ಯನನ್ನಾಗಿ ಪಡೆದಂತಹ ಮಾಳಿಂಗರಾಯನನ್ನ ಕರೆದು ಈ ಮಠಕ್ಕೆ, ಅಂದ್ರೆ ಇಲ್ಲಿ ಒಂದು ಸೀಗಿ ಮಠ ಅಂತ, ಸತ್ಯಯುಗದ ಅಂತ್ಯಕಾಲ ಕಲಿಯುಗದ ಆರಂಭ ಕಾಲಕ್ಕೆ ಈ ಮಠ ಸ್ಥಾಪನೆ ಆಗುತ್ತೆ. ಅದನ್ನ ಜಗತ್ತಿನ ದೊಡ್ಡ ಭಗವಂತನಾದ ಬೀರಪ್ಪ ಈ ಮಠವನ್ನ ಕಟ್ಟಿ ಈ ಸೀಗಿ ಮಠ ಅಂತ ಇದನ್ನ ಕರೀತಾರೆ. ಯಾಕೆ ಕಾರಣ ಏನಿದೆ ಅಂದ್ರೆ, ಈ ಸುತ್ತಮುತ್ತ ಸಿಗುತ್ತಿದ್ದಂತಹ ಗಿಡಮೂಲಿಕೆಗಳಿಂದ ಆಯುರ್ವೇದವನ್ನ ಕಲಿತು ಇಲ್ಲಿರೋ ಬಂದು ಜನಗಳಿಗೆ ಅದನ್ನ ಸಹಾಯ ಮಾಡ್ತಾ ಇದ್ದಂತಹ ಕಾಲಘಟ್ಟ ಅದು. ಅದಾದ ನಂತರ ಅದನ್ನ ಮುಂದುವರಿಸಲಿಕ್ಕೆ ತನ್ನ ಶಿಷ್ಯನಾದ ಮಾಳಿಂಗರಾಯನಿಗೆ ಅವರು ಇದನ್ನ ಮುಂದುವರಿಸ್ತಾರೆ. ನಾನು ಇದನ್ನ ಮುಂದೆ ಹೋಗೋಣ ಇಲ್ಲಿಂದ. ಮತ್ತೆ ಈ ಜಾಗ ಏನಿದೆ ಇಲ್ಲಿಂದಾನೇ ಬೀರಪ್ಪ ಐಕ್ಯ ಆಗಿರೋದು. ಇದು ಕೆಳಗಡೆ ಸಂಪೂರ್ಣವಾದ ಬೀರಪ್ಪ ಆಯ್ಕೆ ಆಗಿರೋ ಅದ್ರ ಮೇಲ್ಗಡೆ ಈ ಮಂಟಪ ಬಂದಿದೆ. ಈ ಮಂಟಪದಲ್ಲಿ ಬೀರಪ್ಪ ಕೂತು ಇವತ್ತು ಕೂಡ ಮಾಳಿಂಗರಾಯನ ಜಾತ್ರೆ ಮಹೋತ್ಸವಕ್ಕೆ ಅವರು ಕೂಡ ಇಲ್ಲಿಗೆ ಬರ್ಬೇಕು. ಇಡೀ ಕರ್ನಾಟಕದ ಬೀರಪ್ಪನ ಐಕ್ಯ ಜಾಗ ಯಾವುದಾದ್ರೂ ಇದೆ ಅಂದ್ರೆ ಅದು ಬಿಜಾಪುರ ಜಿಲ್ಲೆಯ ಶಿರಡೋಣ. ಬಿಜಾಪುರ ಜಿಲ್ಲೆಯ ಚಡ್ಚಣ್ ತಾಲೂಕಿನ ಶಿರಡೋಣ ಅನ್ನುವಂತ ಗ್ರಾಮದಲ್ಲಿ ಬೀರಪ್ಪನ ಐಕ್ಯ ಜಾಗ ಬಗ್ಗೆ ಮಾತನಾಡಿದೆ. ಬೀರಪ್ಪನ ತಂದೆ ಯಾರು, ತಂದೆ ಹೆಸರೇನು? ಅದು ಭರಮಬೋಪಾಲ ಅಂತ. ಅವನು ಈ ಮಂಡಲದ ಮೇಷ ಮಂಡಲದ ಅಧಿಪತಿ ಭರಮಬೋಪಾಲ. ಭರಮಬೋಪಾಲನಿಗೆ ಹುಟ್ಟದಂತಹ ಮಗ, ಅಂದ್ರೆ ಅವರು ತಪಸ್ ಮಾಡಿ ಶಿವನ ಒಂದು ಅಂಶವಾಗಿ ಬಂದವನು ಬೀರಪ್ಪ. ಆ ಭರಮಬೋಪಾಲನು ಈ ನಾಡಿನ ಮೇಷಮಂಡಲದ ಮಹಾರಾಜನಾಗಿ ಬರ್ತಾನೆ. ಅವರ ಒಂದು ಗದ್ದಿಗೆಯಾಗಿ ಇದನ್ನ ಬೀರಪ್ಪನವರು ಪ್ರತಿಷ್ಠಾಪನೆ ಮಾಡಿ ಅವರ ಆಚರಣೆಗಳನ್ನ, ಅವ್ರ ತಂದೆಯನ್ನ ಜ್ಞಾಪಕಾರ್ಥಕವಾಗಿ ಇದನ್ನ ಉಳಿಸ್ತಾರೆ. ಇದು ಕೂಡ ನಾವು ಸಿಗಿ ಮಠದಲ್ಲಿ ಅಂದ್ರೆ ಶಿರಡೋಣದಲ್ಲಿ ನಾವು ಇದನ್ನ ನೋಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇವಾಗ ಭರಮಬೋಪಾಲ ಮಹಾರಾಜ ಅಂದ್ರೆ ಬೀರಪ್ಪರ ತಂದೆಯಾದ ಭರಮಬೋಪಾಲರ ಬಗ್ಗೆ ಮಾತನಾಡಿದೆ. ಎಲ್ಲೆಲ್ಲಿ ಭರಮದೇವರ ಆಚರಣೆ ನಡೀತದೆ ಅದೆಲ್ಲವೂ ಕೂಡ ಬೀರಪ್ಪನ ತಂದೆ ಬ್ರಹ್ಮ ಬ್ರಾಹ್ಮಿ ಲಿಪಿ ಈ ಆಕಾರದಿಂದಲೇ ಅದು ಬಂದಿದ್ದು ಅನ್ನೋದನ್ನ ನಾವೆಲ್ಲರೂ ಅರ್ಥೈಸ್ಕೋಬೇಕು. ಮುಂದುವರೆದು ಮಹಾಳಿಂಗರಾಯ ತನ್ನ ಶಿಷ್ಯನಾದ ಮಹಾಳಿಂಗರಾಯನಿಗೆ ಶಿವ ಪಾರ್ವತಿ ಬಂದು ದರೆಗಿಳಿದಂತಹ ಜಾಗ. ಇಲ್ಲಿ ಬಂದು ಮಹಾಳಿಂಗರಾಯರಿಗೆ ಮುಂಡಾಸು ಅಂದ್ರೆ ಮುಂಡಾಸು ಇವತ್ತು ಏನು ಅಲ್ಲಿ ಆಗ್ತದೆ ಆ ಮುಂಡಾಸಿನ ವರ ನೀಡಿದಂತಹ ಜಾಗ ಇದು. ಇಲ್ಲಿ ಶಿವ ಪಾರ್ವತಿಯರು ಬಂದು ಅಂದ್ರೆ ಕುಷ್ಠರೋಗಿಗಳ ರೂಪದಲ್ಲಿ ಬಂದು ಅವರ ಸೇವೆಯನ್ನ ಅರಿತ ಮೇಲೆ ಮಹಾಳಿಂಗರಾಯರಿಗೆ ಕೊಟ್ಟಂತಹ ವರ ಕೊಟ್ಟಂತಹ ಜಾಗ ಇದು. ಇದು ಕೂಡ ನಾವು ಬಿಜಾಪುರ ಜಿಲ್ಲೆಯ ಚಡ್ಚಣ್ ತಾಲೂಕಿನ ಶಿರಡೋಣದಲ್ಲಿ ಈ ಜಾಗವನ್ನ ನಾವು ನೋಡಬಹುದು. ಇದು ವೀರಪ್ಪನ ಐಕ್ಯ ಆಗಿರೋ ಜಾಗದಿಂದ ಹಿಂಭಾಗದಲ್ಲಿರುವಂತಹ ಒಂದು ಗಿಡದಲ್ಲಿ ಇಲ್ಲಿ ಯಾಕೆ ಗಿಡ ಹಾಕಿದ್ರು ಅಂದ್ರೆ, ಮಾಳಪ್ಪನ ಅಂದ್ರೆ ಮಹಾಲಿಂಗರಾಯನನ್ನ ಪರೀಕ್ಷೆ ಮಾಡಲು ಲಯ ಅಂದ್ರೆ ಶೀಲವಂತೆಯಾಗಿ ಇವತ್ತು ಬದಲಾವಣೆಗೆ ಲಾಯವಳು ಈ ಭೂಮಿಗೆ ಇಳಿದ ಜಾಗ ಇದು. ಇಲ್ಲಿ ಬಂದು ಆಕೆ ಮಹಾಳಿಂಗರಾಯನ ಮತ್ತು ಬೀರಪ್ಪ ದೇವರ ಶಿಷ್ಯ ಮತ್ತು ಗುರುವಿನ ಸಂಬಂಧವನ್ನ ಪರೀಕ್ಷೆ ಮಾಡಲು ಅವಳು ಈ ಭೂಮಿಗೆ ಬರ್ತಾಳೆ. ಆಮೇಲೆ ಅಲ್ಲಿ ಕೈಲಾಸದಲ್ಲಿ ಅವಳು ಶಿವ ಪಾರ್ವತಿಗೆ ಹೇಳಿರ್ತಾಳೆ, ನಾನು ಮಹಾಳಿಂಗರಾಯನನ್ನ 24 ಗಂಟೆ ಹೊತ್ತು ಮುಳುಗುವುದರೊಳಗೆ ನಾನು ಅವನನ್ನ ಕೈಲಾಸಕ್ಕೆ ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ಅಲ್ಲಿ ಆಜ್ಞೆ ಮಾಡಿ, ಅಲ್ಲಿ ಆಗಿಲ್ಲ ಅಂದ್ರೆ ನಾನು ಅಲ್ಲೇ ಉಳಿದುಕೊಳ್ತೀನಿ ಅಂತ ಹೇಳ್ತಾಳೆ. ಆ ಮಹಾತಾಯಿಯ ದೇಗುಲವನ್ನ ನಾವು ಅಲ್ಲಿ ನೋಡ್ಬೋದು. ಅದು ಇಟ್ಟಿದ್ದು ಯಾಕೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ಏನು ಲಾಯವ್ವ ಏನಿದ್ದಾರೆ, ಲಾಯವ್ವ ಬಂದು ಈ ಊರಿನ ಅಂದ್ರೆ ಇಲ್ಲಿದ್ದಂತಹ ಸುತ್ತಮುತ್ತ ಇದ್ದಂತ ಆಗಿನ ಕಾಲದ ಜನರಿಗೆ ಎಲ್ಲ ಮಕ್ಕಳಿಗೂ ಎಲ್ಲ ಜನರಿಗೂ ವಿಷದ ಅನ್ನವನ್ನ ನೀಡ್ತಾಳೆ. ಅದರಲ್ಲಿ ಎಲ್ಲರೂ ತೀರ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಬ್ಬನೇ ಒಬ್ಬ ಉಳಿತಾನೆ, ಅವನು ಮಹಾಳಿಂಗರಾಯ. ಅವಾಗ ಅವಳಿಗೆ ಅರ್ಥ ಆಗ್ತದೆ ಇವನೇ ಮಹಾಳಿಂಗರಾಯ ಅಂತ. ಆಮೇಲೆ ಮಹಾಳಿಂಗರಾಯ ಆಕೆಯ ಕೊಟ್ಟಂತ ಅಲ್ಲಿ ಕೈಲಾಸದಲ್ಲಿ ನೀಡಿದಂತಹ ಶಪಥ ಅವರಿಗೆ ಬೀರಪ್ಪ ಜ್ಞಾಪಿಸ್ತಾರೆ. ಆ ಪಶುಪತಿನಾಥ ಜ್ಞಾಪಿಸಿದ ಮೇಲೆ ಆಕೆ
ಅನ್ನ ಇಲ್ಲೇ ಕಟ್ಟಾಕಬೇಕು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡ ಮಾಳಿಂಗರಾಯರು ಆಕೆಯ ಮೂಗುತಿಯನ್ನ ತೆಗೆದು ಅವರ ಒಂದು ಒಂದು ಚೀಲದಲ್ಲಿ ಹಾಕ್ತಾರೆ. ಆ ಚೀಲ ಅದು ಲಾಯಾವತಿ ಹತ್ರನೇ ಇರುತ್ತದೆ. ಆಗ ಆಕೆ ಎಲ್ಲ ಕಡೆ ಅದನ್ನ ನೀನು ದೇವತೆ ಅನ್ನೋದನ್ನ ನಾ ಹೇಗೆ ಒಪ್ಕೋಬೇಕು ಅಂತೆಲ್ಲ ಕೇಳಿದಾಗ ಇಲ್ಲ ನನ್ ಮೂಗುತಿ ಕಳೆದೋಗಿದೆ ಅಂತ ಇಡೀ ಊರನ್ನ ಹುಡುಕಿದ್ರು ಆ ಮೂಗುತಿ ಸಿಗಲ್ಲ. ಅಷ್ಟೊತ್ತಿಗೆ ಸಂಜೆ ಆಗ್ಬಿಡುತ್ತೆ. ಆಮೇಲೆ ಹೊತ್ತು ಮುಳುಗದ ನಂತರ ಆಕೆ ಹೋಗಕ್ ಬರಲ್ಲ. ಆದ ಕಾರಣ ಆಕೆ ಇಲ್ಲೇ ಉಳ್ಕೋತಾರೆ. ಆಮೇಲೆ ಮಾಳಪ್ಪ ಮತ್ತು ಇಲ್ಲಿ ಇದ್ದಂತಹ ಜನರಿಗೆ ತೊಂದರೆ ಆಗ್ತಾ ಇರುತ್ತೆ. ಆ ಕಾಲಕ್ಕೆ ಇಲ್ಲಿ ಓಡಾಡೋ ಜನ ಅಥವಾ ಸುತ್ತಮುತ್ತ ಬಂದವರಿಗೆ ಆ ತೊಂದರೆ ಆಗ್ತಾರೆ ಅಂತ ಕಾಲಕ್ಕೆ ಬೀರಪ್ಪ ದೇವ್ರು ಏನ್ ಹೇಳ್ತಾರೆ, ಪಶುಪತಿನಾಥರು ಮಾಳಪ್ಪ ನಮ್ಮ ಶೀಲವಂತಿನ ಸ್ವಲ್ಪ ಹಿಂದಕ್ಕೆ ಕರ್ಕೊಂಡೋಗಿ ಕೂರ್ಸಪ್ಪ ಅಂತ ಹೇಳಿ ಆಕೆಯನ್ನ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ತಾರೆ. ಇದು ಇಲ್ಲಿನ ಇತಿಹಾಸ. ಇದು ಶಿರಡೋಣದ ಇತಿಹಾಸ. ಧನ್ಯವಾದ.